ವೀಕ್ಷಕರೇ, ನಾನೀಗ ಸಿಹಿ ಉಪ್ಪಿನಕಾಯಿ ಅಂದರೆ ಸಿಹಿ ಖಾರನೂ ಇರುತ್ತೆ, ಬಟ್ ಇದರಲ್ಲಿ ಸ್ವೀಟು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಇದು ಬ್ರೆಡ್ಗೂ ಹಚ್ಕೊಂಡು ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗೂ ಗೊತ್ತಿರಲಿಲ್ಲ. ನಾನು ಯಾರೋ ನಮ್ಮ ಫ್ರೆಂಡ್ ಹತ್ರ ಅವ್ರು ತೊಗೊಂಡು ಬಂದಿದ್ದರು. ಅದನ್ನು ತಿಂದು ನೋಡಿ ನನಗೂ ಚೆನ್ನಾಗಿ ಅನಿಸ್ತು. ಅದಕ್ಕೆ ಅವ್ರ ರೆಸಿಪಿ ಕೇಳಿ ನಾನು ಈಗ ಮಾಡಿದ್ದೀನಿ. ಇದು ನೀವು ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸೇರಿಸಿ ಹಿಂಗು ಹಾಕಿ ತಣ್ಣಗೆ ಹಾಕಬೇಕು. ಒಗ್ಗರಣೆನೂ ತಣ್ಣಗೆ ಹಾಕಬೇಕು. ಮತ್ತು ಇದು ಬೆಲ್ಲನೂ ಸಿಹಿ ಉಪ್ಪಿನಕಾಯಿ ಹೇಗೆ ಮಾಡಬೇಕು ಅಂದರೆ ಬೆಲ್ಲನೂ ಕಾಯಿಸಿ ಅದು ಪಾಕನೂ ತಣ್ಣಗಾಗಬೇಕು. ಇಡ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಹಿಂಗು ಹಾಕಿ ನಾನು ಪಾಕಿದ್ದೀನಿ. ಅದಕ್ಕೆ ಅಷ್ಟೇ ನೀರು ಹಾಕ್ತಾ ಇದ್ದೀನಿ. 1 ಕಪ್ಪು ಬೆಲ್ಲ ಹಾಕಿದ್ದೀನಿ. ಇದರಲ್ಲೇ ಅಷ್ಟೇ ನೀರು ಹಾಕಿ ಸ್ವಲ್ಪ ಪಾಕ ಮಾಡ್ಕೊತಾ ಇದ್ದೀನಿ. ಅದು ಪಾಕ ಮಾಡಿಕೊಂಡು ಪಾಕನೂ ತಣ್ಣಗಾಗಬೇಕು, ಅದು ಎಣ್ಣೆನೂ ತಣ್ಣಗಾಗಬೇಕು. ಆಮೇಲೆ ಅದು ನಾನು ಯಾವ ಥರ ಸಿಹಿ ಉಪ್ಪಿನಕಾಯಿ ಕಲಿಸ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಈಗ ಇದು ಈ ಥರ ಮುಟ್ಟಿದ್ರೆ ಪಾಕ ಬರಬೇಕು. ಇದು ಜಾಮೂನ್ ಪಾಕ ಬರುತ್ತಲ್ಲ, ಅಂಟು ಆ ಥರ ಬಂದರೆ ಸಾಕು. ಈಗ ಆಫ್ ಮಾಡ್ತೀನಿ. ಇದು ಪೂರ್ತಿ ಕೂಲ್ ಆಗಬೇಕು. ತಣ್ಣಗಾಗೋವರೆಗೂ ಬಿಟ್ಬಿಡ್ತೀನಿ. ಆಮೇಲೆ ಅದು ನಾನು ಯಾವ ಥರ ಕಲಿಸ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಆಗಿದೆ, ಒಳ್ಳೆ ಜೇನುತುಪ್ಪ ಥರ ಆಗಿದೆ. ಇದು ಪೂರ್ತಿ ಕೂಲ್ ಆಗೋವರೆಗೂ ಬಿಡ್ತಾಯಿದ್ದೀನಿ. 20 ದಿವಸದಿಂದ ಇದು ಈ ಥರ ನಿಂಬೆಹಣ್ಣು ಹಚ್ಚಿ ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು 1 ತಿಂಗಳು ಇಡಬೇಕು. ನಾನು ಒಂದು 20 ದಿವಸ ಇಟ್ಟಿದ್ದೀನಿ ಅಷ್ಟೇ. ಈ ಥರ ಉಪ್ಪು ಹಾಕಿಬಿಟ್ಟು ಈ ಥರ ಇಟ್ಟು ಇದಕ್ಕೆ ನಾನು ಆಗಲೇ ಕಾಯಿಸಿದ್ನಲ್ಲ ಬೆಲ್ಲ, ನೀರಾಗಿ ಕಾಯಿಸಿದ್ದೀನಲ್ಲ, ಆ ಬೆಲ್ಲದ ಪಾಕ ಸೇರಿಸ್ತಾ ಇದ್ದೀನಿ. 4 ಇಡಿ 2 ಇಡಿ ಉಪ್ಪು ಮತ್ತು ನಿಂಬೆಹಣ್ಣು, ಒಂದು 20 ನಿಂಬೆಹಣ್ಣು ಹಾಕಿ ನಾನು ಈ ಥರ ಉಪ್ಪು ಹಾಕಿ ಕಲಸಿಟ್ಟಿದ್ದೆ. ಈಗ ಬೆಲ್ಲದ ಪಾಕ ಸೇರಿಸಿದ್ದೀನಿ. ಮತ್ತು ಈಗ ಇದಕ್ಕೆ ಒಗ್ಗರಣೆ ಹಾಕಿದ್ನಲ್ಲ, ಒಗ್ಗರಣೆ ಹಾಕಿದ್ದೀನಿ. ಇದು ಎಣ್ಣೆ ಮತ್ತು ಹಿಂಗು, ಅರಿಶಿನ ಪುಡಿ. ಇದು ತಣ್ಣಗಾಗಿದೆ. ಫುಲ್ಲು ತಣ್ಣಗಾದ್ಮೇಲೆ ಸೇರಿಸ್ಬೇಕು. ಇದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ್ದೀನಿ. ಬೆಲ್ಲದ ಪಾಕ ಒಂಚೂರು ಮಿಕ್ಸಿದ್ದೀನಿ, ಸಾಲಿಲ್ಲ ಅಂದರೆ ಹಾಕ್ತೀನಿ. ಮತ್ತು ಈಗ ಇದಕ್ಕೆ ಚಿಲ್ಲಿ ಪೌಡರ್, ಬರೀ ಅಚ್ಚಕಾರದ ಪುಡಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬರೀ ಅಚ್ಚಕಾರದ ಪುಡಿ ಇಷ್ಟು ಸೇರಿಸ್ತಾರೆ. ಉಪ್ಪು ಖಾರ ನೋಡಿ ನಾವು ಇನ್ನೂ ಉಪ್ಪು ಇಡ್ಸುತ್ತೆ ಅಂದರೆ ಉಪ್ಪು ಸೇರಿಸ್ಕೋಬೋದು. ಇದು ಸ್ವೀಟ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಯಾವತ್ತೂ ತಿಂದಿರಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರೆಲ್ಲ ನಾವು ಹೋಗಿದ್ದಾಗ ಅಲ್ಲಿ ತೊಗೊಂಡು ಬಂದಿದ್ದು ಈ ಥರ ಉಪ್ಪಿನಕಾಯಿ. ಅದು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಮಕ್ಕಳಿಗೆ ಮಾಡ್ಕೊಳ್ಳೋಣ ಅಂತ ಇದನ್ನು ಅವರ ರೆಸಿಪಿ ಕೇಳಿಕೊಂಡು, ಹುಬ್ಳಿ ಕಡೆಯವರವರು ಅವ್ರ ರೆಸಿಪಿ ಕೇಳಿಕೊಂಡು ನಾನು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟವಾಗಿ ಬೆಲ್ಲ, ಸಿಹಿ, ಉಪ್ಪು ಇರೋದ್ರಿಂದ ಮಕ್ಕಳು ತುಂಬ ಖುಷಿಯಾಗಿ ಇದನ್ನು ತಿಂತಾರೆ. ಇದನ್ನೀಗ ಟೇಸ್ಟ್ ಮಾಡಿ ಉಪ್ಪು ಖಾರ ಇನ್ನೂ ಬೇಕಾದ್ರೆ ಸೇರಿಸ್ಬೋದು. ಉಪ್ಪು ಇದೆ. ಇದಕ್ಕಿನ್ನೂ ಒಂಚೂರು ಬೆಲ್ಲದ ಪಾಕ ಮಿಕ್ಸ್ಕೊಂಡಿದ್ನೆಲ್ಲ ಅದನ್ನು ಸೇರಿಸ್ಬಿಟ್ಟಿದ್ದೀನಿ. ನೋಡಿ, ಈ ಥರ ಮಾಡಿದ್ದೀನಿ. ಇದು ಇನ್ನೊಂದು 2 ದಿವಸ ಚೆನ್ನಾಗಿದೆ. ಇದೆ ಊರಿದ ಮೇಲೆ ತುಂಬ ಚೆನ್ನಾಗೈತೆ. ಇದು ಕೆಡೋದು ಇಲ್ಲ. ತುಂಬ ನಮಗೂ ತುಂಬಾ ಇಷ್ಟ ಆಯಿತು ಈ ಉಪ್ಪಿನಕಾಯಿ. ಅದರಿಂದ ಈ ಥರ ಮಾಡಿದ್ದೀನಿ. ನೀವು ಈ ಥರ ಮಾಡಿ ನೋಡಿ, ಮಕ್ಕಳಿಗೆ ಮಾಡಿಕೊಡಿ. ಇಷ್ಟು ಯಾವ ಉಪ್ಪಿನಕಾಯಿ ತಿಂದೇ ಇದ್ದರೂ ಈ ಸಿಹಿ ಉಪ್ಪು ಖಾರ ಇರೋ ಇದನ್ನು ತಿಂತಾರೆ ಮಕ್ಕಳು. ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ಡು ಜಾಮ್ಗೂ ಹಚ್ಕೊಂಡು ತಿನ್ಬೋದು, ಚಪಾತಿಗೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆನೂ ನಂಚ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಚೆನ್ನಾಗಿರೋಂಥ ಈ ಉಪ್ಪಿನಕಾಯಿ ನಾನು ಹೀಗೆ ಮಾಡಿದ್ದೀನಿ. ನೀವು ಮಾಡಿ ನೋಡಿ.